ಹೋಗಿತ್ತು. ಈಗ ಎಲ್ಲದು ಆನ್ಲೈನ್ ಮೇಲೆ ಸಿಗ್ತದೆ. ಆದ್ರೂ ಕೆಲವೊಮ್ಮೆ ಪ್ರಶ್ನೆಗಳು ಏನೇನೋ ಹೇಳ್ತಾ ಇರ್ತಾವ, ಅದಕ್ಕೆ ಉತ್ತರ ಕೊಡ್ಬೇಕಾಗಿ ಜವಾಬ್ದಾರಿ ಜೊಲ್ಲೆ ಅವ್ರದ್ದು ಅಂತ. ಮತ್ತು ಜೊಲ್ಲೆ ಅವ್ರದ್ದು ಈಗ ಆರಾಮದಲ್ಲಿ ಬಂದಿದ್ದಾರೆ. ನಿಶ್ಚಿತವಾಗಿ ಅವ್ರು ಒಳ್ಳೆ ಆಡಳಿತ ಕೊಡ್ತಾರೆ ಅನ್ನೋದೆಲ್ಲ ಭರವಸೆ ಹೇಳೋಣ. ಯಾಕಂದರೆ ಅಲ್ಲಿಯ ಮತದಾರರು, ಅಲ್ಲಿಯ ಸೊಸೈಟಿ ಸಹಕಾರ ಸಂಘಗಳು ಎಲ್ಲರೂ ಅವ್ರ ಮೇಲೆ ವಿಶ್ವಾಸಕ್ಕೆ ಕೊಟ್ಟಿದ್ದಾರೆ. ಅವು ಎಲೆಕ್ಷನ್ ಹೆಂಗಾದ್ರೂ ಏನಾದ್ರು ಇಲ್ಲಿ ಮುಖ್ಯ ಅಲ್ಲ. ಇನ್ನು ಮೇಲೆ ನಮ್ಗೆ ಏನಪ್ಪ ಅಂತಂದ್ರೆ DCC ಬ್ಯಾಂಕ್ ಕಾಮಧೇನು, ಅದು ಕಾಮಧೇನು ಇರಬೇಕು, ಉಳಿಬೇಕು ಅನ್ನೋದಷ್ಟೇ ಎಲ್ಲರದ್ದು ಆಸೆ. ಮತ್ತು ಸಾಲ ತೊಗೊಳ್ಳಿ, ಎಲ್ಲರೂ ಏನು ಬೇಡ ಅಂತಲ್ಲ, ಸಾಲ ತೊಗೊಳ್ಳಿ, ತಮ್ಮ ಇಂಡಸ್ಟ್ರಿಯಲ್ ಬೆಳೆಸ್ಕೊಳ್ಳಿ, ಮತ್ತೊಂದು ಮಾಡಿ. ಆದ್ರೆ ಮೇನ್ ಯಾರಿಗೆ ಬಂದು ರೈತರು ಕೊಡಲಿ ಅನ್ನೋದು ಈಗಾಗಲೇ ಚುನಪ್ಪನವರು ಹೇಳಿದಾರೆ. 1 ಎಕರೆಗೆ ಬಂದು 40,000 ರೂಪಾಯಿ ಕೊಡ್ತಾರಪ್ಪ ಇವರು ಅಂತೇಳಿ. 1 ಎಕರೆಗೆ 1 ಲಕ್ಷ ಕೊಡಬೇಕು ಅಂತ ಡಿಮಾಂಡು ಇಟ್ಟಿದ್ದಾರೆ. ಏನು ತಪ್ಪಲ್ಲ, ಕೊಡಬೇಕು. ಭೂಮಿ ಇರ್ತದೆ, ಜಮೀನು ಇರ್ತದೆ. 1 ಎಕರೆಗೆ 1 ಲಕ್ಷ ಕೊಡೋದು ಏನು ತಪ್ಪದ? ಯಾಕಂದ್ರೆ ಇವತ್ತು 1 ಎಕರೆ ನೀರಾವರಿ ಭೂಮಿಗಳು ಇವತ್ತು ನೀವು ಕೊಟ್ಟರೆ ಕಬ್ಬಿಗೆ ಕೊಡ್ತೀರಿ, ಮತ್ತೊಂದು ಕೊಡಿದ್ರೆ ಮತ್ತೊಂದು ಬೆಳೆಗೆ ಏನು ಕೊಡಕ್ಕೆ ಹೋಗುದಿಲ್ಲ, ಕಬ್ಬಿಗೆ ಹೆಚ್ಚು ಕೊಡ್ತೀರಿ. ಕಬ್ಬು ಕೊಡೋದಪ್ಪ ಅಂತಂದ್ರೆ ಕಬ್ಬು ಬೆಳೆಯುವಂಥ ಭೂಮಿ ಹೆಂಗೆ ನೀರಾವರಿ ಭೂಮಿ ಇರ್ತದೆ. ಮಿನಿಮಮ್ ಇವಾಗ 8-10 ಲಕ್ಷ ರೂಪಾಯಿ ಕಿಮ್ಮತ್ತು ಆಗ್ತಾ ಇರುತ್ತೆ. ಅದಕ್ಕೆ 1 ಲಕ್ಷ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋ ಸಹಜವಾದ ಒಂದು ವಾದ ಅವ್ರದ್ದಾದ್ರು. ಮತ್ತು ನೀವು ಒಬ್ಬ ಯಾರಿಗೋ ಒಬ್ಬ ಇಂಡಸ್ಟ್ರಿಯಲಿಸ್ಟ್ಗೂ ಯಾರಿಗೂ ಪ್ರೈವೇಟ್ದವ್ರಿಗೆ 12 ಕೋಟಿ 12 ಎಕರೆ ಕೊಟ್ಟಾಗ ಇಲ್ಲಿ 1 ಎಕರೆಗೆ 1 ಲಕ್ಷ ಕೊಡೋಕ್ಕಾಗೋದಿಲ್ಲ ಅನ್ನೋದು ಚುನಪ್ಪನವರು ಒಂದು ತರ್ಕ. ಅದು ಸರಿಯಾಗದ. ಮತ್ತು ಅವ್ರು ಕೊಡದೇ ಇದ್ದರೆ ನಾವು ನಿಮ್ಮನ್ನು ಸ್ಟ್ರೈಕ್ ಮಾಡ್ತೀವಿ ಅಂತ ಅವ್ರು ಧ್ವನಿನೂ ಹೇಳ್ತಾ ಇದ್ದಾರೆ. ಇಲ್ಲ ಇವರೆಲ್ಲ ಮಾಡುತ್ತಿರುವುದು ಇಲ್ಲಪ್ಪ ಹೊಸದಾಗಿ ಬಂದದಪ್ಪ ಜಾರಕಿಹೊಳಿ ಅವ್ರ ಕೈ ಸಿಕ್ಕದ ಅನ್ನೋ ಕಾರಣಕ್ಕೆ ಇವ್ರು ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾರೋ ಹೇಳಿಲ್ಲ ಸೊಸೈಟಿ. ಇವತ್ತು ಜಾರಕಿಹೊಳಿ ಇರ್ತಾರೆ, ನಾಳೆ ಮತ್ತೊಬ್ಬರು ಬರ್ತಾರೆ, ಇನ್ನೊಂದು ಮಗದ ಮತ್ತೊಬ್ಬರು ಇರ್ತಾರೆ, ಕಾಲ ಬದಲಾವಣೆ ಆಗ್ತಾ ಹೋಗ್ತಾ ಇದ್ದಾರೆ. ಆದರೂ ಹೋಗಲಿ, ಅದು ಕರೆಕ್ಟ್ ಡಾಕ್ಯುಮೆಂಟ್ ಇಟ್ಟುಕೊಂಡು ಆ ಲೋನ್ ಕೊಡೋ ಒಂದು ಏನು ಹಂತ ಅದಲ್ಲ, ಅದು ಲೋನ ಅದಕ್ಕೆ ತಕ್ಕಂಥ ಶ್ಯೂರಿಟಿಗಳನ್ನು, ಕೊಲ್ಯಾಟರಲ್ಗಳನ್ನು ಇಟ್ಕೊಂಡು ಕೊಡೋದು ಯೋಗ್ಯ ಅನ್ನೋದು ಒಂದು ಸಾಮಾನ್ಯವಾಗಿ ಎಲ್ಲರ ತರ್ಕ. ಯಾಕಂದ್ರೆ ಇದು ರಿಸಲ್ಟ್ ಮತ್ತು ನಾಳೆ ಕಾಳಜಿ ಸಂಘಟನೆಂದು ರಾಣಿ ಚೆನ್ನಮ್ಮಂದು ಮತ್ತೆ ಅವ್ರು ಸೊಸೈಟಿದಂಗೆ ಆಗಬಾರ್ದು. ಈಗ ಲಾಭದಲ್ಲಿ ಇದು ಬೆಳಿಬೇಕು ಅನ್ನೋದು ಒಂದು ಸದಾಭಿಪ್ರಾಯ. ಇದರಲ್ಲೇ ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಸಹಜವಾಗಿ ಅನಿಸ್ತದೆ, ನಾವು ಬಂದು ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ವಿಶ್ವಾಸ ಇಲ್ಲ. ವಿಶ್ವಾಸ ಅವಿಶ್ವಾಸ ಪ್ರಶ್ನೆ ಇಲ್ಲ, ವಿಶ್ವಾಸನ ಅದು ಇದೆ. ವಿಶ್ವಾಸದಲ್ಲೇ ಇವತ್ತು ನಿಮಗೆ ಅಲ್ಲಿಯ ಎಲ್ಲ ಮೆಂಬರ್ಗಳು ಆರಿಸಿ ಕಳಿಸಿದ್ದಾರೆ. ಅದೇ ಕಾಲಕ್ಕೆ ನಿಮಗೆ ಕೈ ಅಧಿಕಾರ ಕೊಟ್ಟಿದ್ದಾರೆ. ಇದು ಪತ್ತು ಕೊಡುವ ಸಹಿತ